ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಮನೆಯ ಒಡತಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೈ ಸೇರ್ತಿದೆ. ಈ ಹಣವನ್ನ ಹಲವು ರೀತಿಯಲ್ಲಿ ಕೆಲಸಕ್ಕೆ ಉಪಯೋಗಿಸಿಕೊಳ್ತಿದ್ದಾರೆ. ಆದರೆ ಇಲ್ಲೊಬ್ಬ ಮಹಿಳೆ ಹಲವರಿಗೆ ಮಾದರಿಯಾಗಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ರು. ಮಕ್ಕಳಿಗೆ ತಾಯಂದಿರು ಗಾಡಿ ಕೊಡಿಸಿದ್ರು. ಎತ್ತಿನ ಬಂಡಿ ತಗೊಂಡಿದ್ರು. ರಾಗಿ ಮಿಷನ್ ಹಾಕೊಂಡಿದ್ರು. ಲೈಬ್ರರಿಯನ್ನು ತೆರೆದಿದ್ರು. ಸರ್ಕಾರದ ಗ್ಯಾರಂಟಿ ಯೋಜನೆಯ ಹಣ ಹಲವರಿಗೆ ನೆರವಾಗಿದೆ. ಗೃಹಲಕ್ಷ್ಮಿ ಹಣ ಶಾಲೆಗೆ ದಾನ ಮಾಡಿದ ಆಶಾ ಕಾರ್ಯಕರ್ತೆ. ಶಾಲೆಯಲ್ಲಿ ಕುಡಿಯುವ ನೀರಿನ ಘಟಕಕ್ಕಾಗಿ ಗೃಹಲಕ್ಷ್ಮಿ ಹಣ. ಸರ್ಕಾರ ಮಹಿಳೆಯರಿಗಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಅಡಿ 2,000 ರೂಪಾಯಿ ಹಣ ನೀಡುತ್ತಿದೆ. ಈ ಹಣವನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಇದೀಗ ಆಶಾ ಕಾರ್ಯಕರ್ತೆ ಗಂಗಮ್ಮ ಬಡಿಗೇರ್ ತನ್ನ ಗೃಹಲಕ್ಷ್ಮಿ ಹಣವನ್ನ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಇವರು ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಮಕ್ಕಳಿರುವ ಸ್ಕೂಲ್ಗೆ ಸ್ಮಾರ್ಟ್ ಕ್ಲಾಸ್ ಅಥವಾ ಕುಡಿಯೋ ನೀರಿನ ಘಟಕ ಮಾಡಿ ಅಂತ ಹಣ ನೀಡಿದ್ದಾರೆ. ಸರ, ಈ ಶಾಲೆಗೆ ಇನ್ನೂ ಉನ್ನತವಾಗಿ ನಮ್ಮ ಊರು ಚೆನ್ನಾಗಿ ಬೆಳೀಲಿ, ನಮ್ಮ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗಲಿ. ಈಗ ನಮ್ಮ ಮಕ್ಕಳು ಕಲ್ತೋಗಿ ಶಾಲೆ ನಮ್ಮ ಮಕ್ಕಳು ಇನ್ನೂ ಒಳ್ಳೆ ಉತ್ತರನ ಆಗ್ತದ್ರ. ಇನ್ನು ಇವು ಮುಂದೆ ಬೆಳೆಯೋಂಥ ಮಕ್ಕಳು ನಮಗೆ ನಮ್ಮ ಮಕ್ಕಳೇ, ಅವರು ಚೆನ್ನಾಗಿ ಮುಂದುವರಲಿ ಅಂತ ನನ್ನ ಆಸೆ. ಸರ್ಕಾರದ ಗೃಹಲಕ್ಷ್ಮಿಯ 12 ತಿಂಗಳ ಹಣವನ್ನ ಕೂಡಿಟ್ಟು ಗಂಗಮ್ಮ ಶಾಲೆಗೆ ದಾನ ಮಾಡಿದ್ದಾರೆ. ಈ ಹಣವನ್ನ ಸದುಪಯೋಗ ಪಡಿಸಿಕೊಳ್ಳಲು ಶಾಲೆಯವರು ನಿರ್ಧರಿಸಿದ್ದಾರೆ. ನೋಡಲು ಬಂದಂತ ಗಂಗಮ್ಮ ಲಗುಬಿಗಿ ಅವರು ಅಂದು ಅವರು ಮಕ್ಕಳ ಕಾರ್ಯಕ್ರಮವನ್ನು ಮೆಚ್ಚಿ ಅವರ ಪತಿ ಮತ್ತು ಅವರು ಸೇರಿ ನಮ್ಮ ಶಾಲೆಗೆ 24,000 ರೂಪಾಯಿಗಳನ್ನು ದೇಣಿಗೆಯನ್ನು ಕೊಟ್ಟು 12,000 ರೂಪಾಯಿ ಫೋನ್ಪೇ, 12,000 ರೂಪಾಯಿ ಕ್ಯಾಶನ್ನು ಕೊಟ್ಟು ಈ ನಮ್ಮ ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ನಲಿಕಲಿ ಸ್ಮಾರ್ಟ್ ಕ್ಲಾಸ್ ಮಾಡಲು ಉಪಯೋಗಿಸ್ಕೊಳ್ರಿ ಅಂತ ಹೇಳಿ ದೇಣಿಗೆಯಾಗಿ 24,000 ರೂಪಾಯಿಗಳನ್ನು ನೀಡಿದ್ದಾರೆ. ಒಟ್ನಲ್ಲಿ ಗೃಹಲಕ್ಷ್ಮಿ ಹಣದಿಂದ ಫ್ರಿಡ್ಜ್, ಟಿವಿ ಹಾಗೂ ಸ್ಮಾರ್ಟ್ ಫೋನ್ ತೆಗೆದುಕೊಂಡಿದ್ದನ್ನ ನೋಡಿದ್ದೇವೆ. ಆದರೆ ಅದರ ನಡುವೆಯೂ ಆಶಾ ಕಾರ್ಯಕರ್ತೆ ಗೃಹಲಕ್ಷ್ಮಿ ಹಣವನ್ನ ಶಾಲೆಯ ಅಭಿವೃದ್ಧಿಗೆ ದಾನ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.